ಕುಮಟಾದ ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಬಿಕೆ ಭಂಡಾರ್ಕರ್ ಸರಸ್ವತಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕುಮಟಾ ಪೊಲೀಸ್ ಠಾಣೆ ಮತ್ತು ವಿಧಾತ್ರಿ ಅಕಾಡೆಮಿ ಮಂಗಳೂರಿನ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ದುರುಪಯೋಗ ಮತ್ತು ಅಕ್ರಮ ಸಾಗಾಣಿಕೆ ವಿರೋಧಿ ದಿನಾಚರಣೆಯ ನಿಮಿತ್ತ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಜಾಗೃತಿ ಕಾರ್ಯಕ್ರಮ ನಡೆಯಿತು. ಸರಸ್ವತಿ ಪಿಯು ಕಾಲೇಜಿನ ರಮಾ ಮಾಧವ ಸ್ಮೃತಿ ಸಭಾಭವನದಲ್ಲಿ ನಡೆದ ಜಾಗೃತಿ ಕಾರ್ಯಕ್ರಮದಲ್ಲಿ ಆರಕ್ಷಕ ನಿರೀಕ್ಷಕರಾದ ಮಂಜುನಾಥ ಗೌಡರ್ ಮತ್ತು ರವಿಗುಡ್ಡಿ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿಗಳಿಗೆ ಮಾದಕ ವಸ್ತುಗಳ ಸೇವನೆಯ ಅಪಾಯ ಹಾಗೂ ಅದಕ್ಕೆ ಒದಗಬಹುದಾದ ಕಾನೂನಾತ್ಮಕ ಶಿಕ್ಷೆಗಳ ಕುರಿತು ಮಾಹಿತಿಯನ್ನು ಒದಗಿಸಿದರು. ಇತ್ತೀಚಿನ ದಿನಗಳಲ್ಲಿ ಹಲವಾರು ರೂಪಗಳಲ್ಲಿ ಮಾದಕ ದ್ರವ್ಯಗಳು ನಮ್ಮೆದುರು ಕಾಣಿಸಿಕೊಳ್ಳುತ್ತಿವೆ. ಹರೆಯದ ವಿದ್ಯಾರ್ಥಿಗಳು ಇದರ ಸೆಳೆತಕ್ಕೆ ಒಳಗಾಗಿ ಅದು ಚಟವಾಗಿ ಪರಿಣಮಿಸುತ್ತದೆ ಹಾಗೂ ಸಾವು ನೋವುಗಳಂತಹ ದುರಂತಗಳ ಸರಮಾಲೆಯನ್ನ ಅಂತಹವರ ಕುಟುಂಬಗಳು ಕಾಣಬೇಕಾಗುತ್ತದೆ. ಇದು ಅತ್ಯಂತ ನೋವಿನ ಸಂಗತಿ ಆಗಿರುತ್ತದೆ ಎಂದರು. ಶಾಲಾ ಪರಿಸರದಲ್ಲಿ ಇಂತಹ ಚಟುವಟಿಕೆಗಳನ್ನು ಯಾರಾದರೂ ಮಾಡುತ್ತಿರುವುದು ಕಂಡುಬಂದಲ್ಲಿ ಇಲಾಖೆಯ ಗಮನಕ್ಕೆ ತಂದು ಉಪಕರಿಸಿದರೆ ಸೂಕ್ತ ಕ್ರಮ ಕೈಗೊಳ್ಳಲು ಸಹಕರಿಸಿದಂತೆ ಆಗುತ್ತದೆ. ಮೊಬೈಲ್ ಬಳಕೆಯನ್ನ ಸೂಕ್ತ ರೀತಿಯಲ್ಲಿ ಮಾಡದೆ ಹೋದರೆ ಅದರಿಂದಲೂ ಸಮಸ್ಯೆ ಎದುರಿಸಬೇಕಾಗುತ್ತದೆ. ಸೈಬರ್ ಅಪರಾಧ ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಯಾರೂ ಇದಕ್ಕೆ ಬಲಿಯಾಗಬಾರದು ಎಂದರು. ಪರವಾನಗಿ ಇಲ್ಲದೆ ವಾಹನ ಚಲಾಯಿಸಿದರೆ ಅಂತವರು ದಂಡ ತೆರಬೇಕಾಗುತ್ತದೆ. ಕೆಲವು ವಿದ್ಯಾರ್ಥಿಗಳು ಇಂತಹ ಪ್ರಮಾದ ಮಾಡುತ್ತಾರೆ. ಆದರೆ ಯಾರ ಹೆಸರಲ್ಲಿ ವಾಹನ ಇರುತ್ತದೆಯೋ ಅವರು 25,000 ತನಕವೂ ದಂಡ ತೆರಬೇಕಾಗುತ್ತದೆ. ವಾಹನ ಸವಾರಿ ಮಾಡುವಾಗ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಬೇಕೆಂದು ಸೂಚಿಸಿದರು. The ill effects of drug abuse by encouraging every person, especially the youth, so that the youth of India can live drug-free and they can become creative and important members of the society. Today, we pledge that we will stay away from drugs and live a healthy life. Say yes to life. No to drugs. ಒಳ್ಳೆಯ ಒಂದು ವಿದ್ಯಾಭ್ಯಾಸ ಮಾಡಿ ಒಂದು ಉನ್ನತ ಸ್ಥಾನಕ್ಕೆ ಹೋಗಲಿದೆ. ಸೇಮ್ ನಿಮ್ಮ ಹಾಗೆಯೇ ಪ್ರತಿಷ್ಠಿತ ಕುಮಟಾ ಕಾಲೇಜಲ್ಲಿ ಒಬ್ಬ ವಿದ್ಯಾರ್ಥಿ PUC ಮುಗಿಸಿದ. ಈ ಸೆಕ್ಯೂರ್ ಮಗಳನ್ನ ಎಲ್ಲ ವಸ್ತುಸ್ಥಿತಿ ನೋಡಿ ತಂದೆ ಡೆತ್ ಆಗ್ತದೆ, ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟು ಬಾಡಿ ಹಾಕೊಂಡು ಮುಂದೆ ಇದ್ರು ಕೂಡ ಮಗಳಿಗೆ ಅದು ತಿಳ್ಕೊಂಡು ಇರೋದಿಲ್ಲ, ನನ್ನ ಅಪ್ಪ ಸತ್ತಿದ್ದಾನೆ, ನಾನು ಈ ಸ್ಥಿತಿಯಲ್ಲಿ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂದ್ಕೊಂಡು ಅವಳಿಗೆ ಪರಿಸ್ಥಿತಿ ಇರೋದು. ಯಾಕಂದ್ರೆ ಅವಳು ಕಂಪ್ಲೀಟ್ಲಿ ಮಾದಕ ವಸ್ತುವಿಗೆ ಶರಣಾಗಿದ್ದಾಳೆ. ಅಧ್ಯಕ್ಷತೆಯನ್ನು ವಹಿಸಿದ್ದ ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಹಿರಿಯ ವಿಶ್ವಸ್ತರಾದ ರಮೇಶ್ ಪ್ರಭು ಅವರು ವಿದ್ಯಾರ್ಥಿಗಳು ಆದರ್ಶ, ನೈತಿಕತೆ, ಪಾಲಕರ ಮೇಲಿನ ಪ್ರೀತಿ ಮೊದಲಾದ ಸದ್ಗುಣಗಳನ್ನು ಹೊಂದಿ ಸದೃಢ ಭಾರತದ ನಿರ್ಮಾತರಾಗಬೇಕು ಎಂದರು. ವೇದಿಕೆಯಲ್ಲಿ ವಿಧಾತ್ರಿ ಅಕಾಡೆಮಿ ಸಹ ಸಂಸ್ಥಾಪಕ ಗುರುರಾಜ್ ಶೆಟ್ಟಿ ಅವರು ಉಪಸ್ಥಿತರಿದ್ದರು. ಪ್ರಾಚಾರ್ಯ ಕಿರಣ್ ಭಟ್ ಹುತ್ಗಾರ್ ಸ್ವಾಗತಿಸಿದರು. ಕನ್ನಡ ಉಪನ್ಯಾಸಕ ಕಾಗಾಲ ಚಿದಾನಂದ ಭಂಡಾರಿ ವಂದಿಸಿದರು. ಕುಮಾರಿ ಶ್ರೇಯಾ ಮತ್ತು ದಿಶಾ ಪ್ರಾರ್ಥಿಸಿದರು. ಸಂಸ್ಕೃತ ಉಪನ್ಯಾಸಕಿ ಡಾಕ್ಟರ್ ಗೌರಿ ಹೆಗಡೆ ವಂದನಾರ್ಪಣೆ ಗೈದರು. ಕಂಪ್ಯೂಟರ್ ಸೈನ್ಸ್ನ ಉಪನ್ಯಾಸಕರಾದ ಗುರುರಾಜ್ ಶೆಟ್ಟಿಯವರು ಕಾರ್ಯಕ್ರಮ ಸಂಯೋಜಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.